ಫಸ್ಟೆಲ್ಲ ಬೆಳಿಗ್ಗೆ ಎದ್ದ ಕೂಡಲೇ ಡಿಟಾಕ್ಸ್ ಡ್ರಿಂಕ್ಸ್ ಅಂತೆ, ಆಮೇಲೆ ಬಿಸಿ ಜ್ಯೂಸ್ ಅಂತೆ, ಇದನ್ನೆಲ್ಲ ಕುಡಿತಾ ಇದ್ವಿ. ಈಗ ಹಾಗಲ್ಲ, ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಕಪ್ಪು ಕಾಫಿ ಅಥವಾ ಟೀ ಆಗಲೇಬೇಕು. ಎನಿವೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಹೇಳ್ತಾ ಇದ್ದಾಗೆ ತುಂಬ ಚಳಿ ಇದೆ. ಬೆಳಗ್ಗೆ ಯಾವುದೇ ಥರ ರಿಲ್ಯಾಕ್ಸೇಷನ್ ವಾಟರ್ ಕುಡಿದ್ರೂ ಏನೋ ಒಂಥರ ಹಿತ ಆಗಲ್ಲ, ಕೈಕಾಲೇ ಓಡಲ್ಲ ಕೆಲಸ ಮಾಡಲಿಕ್ಕೆ. ಹಾಗಾಗಿ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು, ಟೀ ಕುಡಿದು ನೆಕ್ಸ್ಟು ಟಿಫನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬಂದು ನಾನು ಬೆಳಿಗ್ಗೆ ಏನೆಲ್ಲ ಮಾಡ್ತೀನಿ ಅಥವಾ ಮಾರ್ನಿಂಗ್ ರೊಟೀನ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಆ್ಯಸ್ ಯೂಶ್ವಲ್ ಇದೇ ಥರ ಇರಲ್ಲ, ಒಮ್ಮೊಮ್ಮೆ ಹೀಗಿರುತ್ತೆ, ಆಲ್ಮೋಸ್ಟ್ ಹೀಗೆ ಇರುತ್ತೆ. ಸ್ಕೂಲಿಗೆ ಕಳಿಸೋ ಮನೇಲಿ ಮಕ್ಕಳಿತ್ತು ಅಂದರೆ ಇದೇ ಥರ ಇರುತ್ತೆ. ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡಿದೆ. ಚಪಾತಿ ನಾನು ಹಿಟ್ಟೇನಾದರೂ ಕಲಿಸ್ಬೇಕಾದ್ರೆ ಒಂದು 2-3 ಚಪಾತಿ ಹಿಟ್ಟು ಜಾಸ್ತಿನೇ ಕಲಿಸ್ಕೋಬೇಕಾಗತ್ತೆ. ಯಾಕಂದರೆ ನಮ್ಮ ಮನೇಲಿ ಒಬ್ಬರು ಚಪಾತಿ ಮೇಕರ್ ಇದ್ದಾರೆ, ನೋಡ್ತಾ ಇರ್ಬೋದು. ಹಿಟ್ಟು, ಲಟ್ಟಣಿಗೆ, ಹಾಗೆ ತವ ಎಲ್ಲದನ್ನು ತೊಗೊಂಡೋಗಿ ನೀಟಾಗಿ ಲಟ್ಟಿಸ್ಬಿಟ್ಟು ತವಕ್ಕೆ ಹಾಕಿ ಹಾಗೆ ಕಾಯಿಸಿ ಕೊಡ್ತಾರೆ. ನೋಡಿದ್ದೀರಲ್ಲ ನಮ್ಮ ಮಿನಿ ಮೇಡಮ್ ಹೇಗಿದ್ದಾರೆ ಅಂತೇಳಿ. ಸೊ ಚಪಾತಿ ಅಂತೂ ಹಾಗೆ ಲಟ್ಸಿ ನೀಟಾಗಿ ಲಟ್ಸ್ಲಿಕ್ಕಂತೂ ಕಲ್ತಿದ್ದಾಳವಳು. ಸೊ ಅಂದ್ಕೊಳ್ತೀನಿ ನನಗೆ ಮದುವೆ ಆದಮೇಲೆ ಕಲ್ತಿರೋದು ನಾನು ಚಪಾತಿ ಲಟ್ಸ್ಲಿಕ್ಕೆ. ನಮ್ಮನ್ನು ನೋಡಿ ಎಷ್ಟು ಕಲಿತಾರೆ ಅಂತ ಹೇಳಿ. ಸೊ ಆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೋಬೇಕಿತ್ತು, ನಾನು ಇಲ್ಲಿ ಬ್ಯುಸಿ ಆಗಿಬಿಟ್ಟೆ. ಆಮೇಲೆ ಅಮ್ಮ ಎಲ್ಲ ಎತ್ತಿ ಸಿಂಕ್ಲಿ ಹಾಕ್ಬಿಟ್ರು, ಹಾಗಾಗಿ ಮಿಸ್ ಆಯಿತು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ವಿಡಿಯೋ ಶೇರ್ ಮಾಡ್ತೀನಿ. ನೆಕ್ಸ್ಟು ಚಪಾತಿ. ನಾನು ಲಾಸ್ಟ್ ಟೈಮ್ ಚಪಾತಿ ಮಾಡಿದಾಗ ನಾನು ಮಿಕ್ಸಿ ಗ್ರೈಂಡರಿಗೆ ಹಾಕಿದಾಗ ಕೇಳ್ತಾಯಿದ್ರು ಚಪಾತಿ ಮೇಕರಲ್ಲಿ ಹಾಕಿದಾಗ. ಸೊ ಅದು ಪ್ರೀತಿದು ಅರೌಂಡ್ 14,000 ಮಿಕ್ಸಿ ಅದು. ಅದರಲ್ಲಿ ನಿಮಗೆ ಕಟ್ಟರ್ ಆಗಲಿ, ಬ್ಲೆಂಡರ್ ಆಗಲಿ ಪ್ರತಿಯೊಂದು ಬರುತ್ತೆ. ನಾನು ಅದು ತಂದಮೇಲೆ ನನಗೆ ಇನ್ನೂ ಈಸಿ ಆಗಿದೆ ಚಪಾತಿ. ನನಗೆ ಸ್ವಲ್ಪ ಕೈ ಫ್ರ್ಯಾಕ್ಚರ್ ಇರೋದ್ರಿಂದ, ಸೊ ಹಾಗಾಗಿ ಚಪಾತಿ ಹಿಟ್ಟು ಜಾಸ್ತಿ ನಾದಲಿಕ್ಕಾಗಲ್ಲ. ಸೊ ಅದು ತಂದಮೇಲೆ ತುಂಬ ಫಸ್ಟೆಲ್ಲ ಸ್ವಲ್ಪ ನೀರು ಜಾಸ್ತಿ ಆಗ್ತಿತ್ತು, ಈಗ ಕರೆಕ್ಟಾಗಿ ಹದ ಗೊತ್ತಾಗಿದೆ. ಸೊ ಫಸ್ಟು ನಾನು ಒಂದು 3 ಚಪಾತಿ ಮಾಡ್ಕೊಬಿಡ್ತೀನಿ, ಬಾಕ್ಸಿಗೆ 1-2. ಅವಳಿಗೊಂದು ಮಾರ್ನಿಂಗ್ ಸ್ವಲ್ಪ ಕಮ್ಮಿ ತಿನ್ನೋದು, ಹಾಗಾಗಿ ಬಾಕ್ಸಿಗೆ 2 ಹಾಕ್ತೀನಿ, ಬೆಳಿಗ್ಗೆ ತಿನ್ನಲಿಕ್ಕೊಂದು. ಸೊ ಒಂದರಲ್ಲೂ ಪೂರ್ತಿ ತಿನ್ನಲ್ಲ. ಹಾಗಾಗಿ ಫಸ್ಟ್ ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದರೆ ನನಗೆ ಸಮಾಧಾನ. ಸೊ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಒಟ್ಟಿಗೆ ಮಾಡಲ್ಲ ನಾನು. ಈ ಪಲಾವು ಅಥವಾ ಪುಳಿಯೋಗರೆ, ಚಿತ್ರಾನ್ನ ಈ ಥರ ಮಾಡಿದಾಗ ಎಲ್ಲರೂ ಒಟ್ಟಿಗೆ ತಿಂದುಬಿಡ್ತೀವಿ. ಅವಳಿಗೆ ತಿನ್ನಿಸ್ಬಿಟ್ಟು ನಾನು ತಿಂದುಬಿಡ್ತೀವಿ, ಮನೇಲಿ ಅಮ್ಮ ತಿಂದುಬಿಡ್ತಾರೆ. ಈ ಥರ ಚಪಾತಿ ಅಥವಾ ದೋಸೆ ಎಲ್ಲ ಮಾಡಿದಾಗ, ರೊಟ್ಟಿ ಎಲ್ಲ ಮಾಡಿದಾಗ ಫಸ್ಟ್ ಅವಳ ಪ್ರಿಪ್ರೇಷನ್ ಅವಳಿಗೆಲ್ಲ ಮುಗಿಸ್ಬಿಟ್ಟು ಅವಳ ಬಾಕ್ಸು, ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಮಾಡಿ, ಏನಿಲ್ಲ ಅಮ್ಮ ಸ್ನಾನ ಮಾಡಿಸ್ಕೊಂಡು ಕರ್ಕೊಬರ್ತಾರೆ, ಲೋಷನ್ ಎಲ್ಲ ಅವರೇ ಹಾಕ್ತಾರೆ. ಜಸ್ಟು ಇದನ್ನು ಅಡುಗೆ ಮನೆ ಕೆಲಸಗಳು ನಾನು ನೋಡ್ಕೊಳ್ತೀನಿ. ಸೊ ಹಾಗಾಗಿ ಲಂಚ್ ಬಾಕ್ಸ್ ರೆಡಿ ಆಯಿತು. ಸೊ ಇವತ್ತು ಒಂದು ಫ್ರೂಟ್ ಹಾಕ್ತಿದ್ದೆ, ಇಲ್ಲಾಂದರೆ ಮೊಳಕೆ ಕಾಳು ಹಾಕ್ತೀನಿ. ಸೊ ಇವತ್ತು ಹಾಕಲಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಹಾಗೆ ಸ್ನ್ಯಾಕ್ಸಿಗೆ ಕಾರ್ನ್ ಹಾಕ್ತಾಯಿದ್ದೀನಿ. ಹೆಲ್ದಿ ಫುಡ್ಡು. ನೀವು ಈಗ ರೈನಿ ಸೀಸನಿಗೆ ಕೆಲವೊಬ್ಬರು ಬಿಸ್ಕೆಟ್ ಎಲ್ಲ ಹಾಕ್ತಾರೆ, ಬಿಸ್ಕೆಟು ಮತ್ತು ಲೇಸ್ ಎಲ್ಲ ಹಾಕ್ತಾರೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ. ಸೊ ಇದನ್ನೆಲ್ಲ ಹಾಕಿದರೆ ತುಂಬ ಯುನೀಕಾಗೂ ಇರುತ್ತೆ, ತಿನ್ನಲಿಕ್ಕೂ ಅವರಿಗೆ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಬೇಯಿಸಿದ್ದೀನಿ. ಇನ್ನೊಂದು ಥರ ಮಾಡ್ತೀನಿ, ಬಟರ್ ಹಾಕಿ ಇನ್ನೊಂದು ಥರ ಫ್ರೈನೂ ಮಾಡ್ಕೊಡ್ತೀನಿ. ಮತ್ತು ಜಸ್ಟ್ ಸಾಲ್ಟ್ ಹಾಕಿ ಲಂಚ್ ಬಾಕ್ಸು ಅಥವಾ ಸ್ನ್ಯಾಕ್ಸ್ ಬಾಕ್ಸು ರೆಡಿ ಮಾಡ್ಕೊಂಡಿದ್ದೀನಿ. ಈ ಮಕ್ಕಳಿಗೆ ಲಂಚ್ ಆದರೂ ಹೇಗಾದರೂ ಕೊಟ್ಟು ಕಳಿಸ್ಬಿಡ್ಬೋದು. ಸೊ ಮನೇಲಿರುವಂಥದ್ದೇ ಏನಾದರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದಾಗ ಕೊಟ್ಟು ಕಳಿಸ್ಬೋದು, ಇಲ್ಲಾಂದರೆ ಅನ್ನ ಸಾಂಬಾರು ಮಾಡಿ ಕೊಟ್ಟು ಕಳಿಸ್ಬೋದು. ಈ ಸ್ನ್ಯಾಕ್ಸ್ ಬಾಕ್ಸ್ ಇದೆಯಲ್ಲ, ಸ್ನ್ಯಾಕ್ಸ್ ಬಾಕ್ಸ್ ಹುಡುಕೋದೆ ಭಾಳ ರಗಳೆ. ಸೊ ಅದು ಬೇಡ ಮಮ್ಮಿ, ಇದು ಬೇಡ, ಅದು ಬೇಕು, ಇದು ಯಾಕೆ ಹಾಕಿದೆಯಾ. ಈಗ ಬೇರೆ ಅವರಿಗೆ ಚಾಪ್ಟರ್ ಹೆಲ್ದಿ ಫುಡ್, ಅನ್ಹೆಲ್ದಿ ಫುಡ್ ನಡೀತಾ ಇದೆ. ಸೊ ಅದ್ರ ಬಗ್ಗೆನೂ ಕಾಂಟ್ರವರ್ಸಿ. ಸೊ ನೀನು ಅನ್ಹೆಲ್ದಿ ಫುಡ್, ನಾನು ಒಂದೊಂದ್ಸಲ ನಗೆಟ್ಸ್ ಹಾಕ್ಬಿಡ್ತೀನಿ, ಅದಕ್ಕೂ ಹೇಳ್ಬಿಡ್ತಾರೆ ನೀನು ಅನ್ಹೆಲ್ದಿ ಫುಡ್ ಹಾಕಿದೀಯಾ, ಸೊ ಹೆಲ್ದಿ ಫುಡ್ ಹಾಕಬೇಕು. ತಿನ್ಕೊಬರ್ತಾಳೆ ಇಷ್ಟ, ಆದರೂ ನಮಗೊಂದು ಲೆಕ್ಚರಿಂಗ್ ಕೊಡೋದು, ಅವ್ರು ಸ್ಕೂಲಲ್ಲಿ ಹೇಳಿರ್ತಾರಲ್ವ. ಸೊ ಆ ಥರ. ಸೊ ನೀರು ಬಾಟ್ಲೆಲ್ಲ ಫಿಲಪ್ ಮಾಡಿ ನೆಕ್ಸ್ಟು ನಾನು ರೆಡಿಯಾಗಿ ಅವಳನ್ನು ಬಿಟ್ಟು ಬರುವಂಥದ್ದು. ಆ್ಯಕ್ಚುಲಿ 9:30 ಕ್ಲಾಸ್ ಅವಳಿಗೆ. ಸೊ ನಾನು 9:15 ಹೋಗ್ತೀನಿ, ಕರೆಕ್ಟ್ 15 ಮಿನಿಟ್ಸ್ ಆಗುತ್ತೆ. ಸೊ ನಾನು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಆ ಬ್ಯಾಗ್ ಹುಡ್ಕೋದೇ ಒಂದು ಅರ್ಧ ಗಂಟೆ ಆಗ್ಬಿಡುತ್ತೆ. ನಾನು ಇಟ್ಟಲ್ಲಂತೂ ಇಡಲ್ಲ. ಬಂದಮೇಲೆ ಅವಳದು ಆಟಕ್ಕೋಸ್ಕರ ಸ್ಕೂಲ್ ಬ್ಯಾಗು, ಲಂಚ್ ಬ್ಯಾಗು, ಸ್ಕೂಲ್ ಬ್ಯಾಗ್ಸು, ಬುಕ್ಸು ಎಲ್ಲ ತೊಗೊಂಡು ನಾನು ಇಟ್ಟಲ್ಲಿಡಲ್ಲ. ಸೊ ಬೆಳಗ್ಗೆ ಅದೇ 20 ನಿಮಿಷ ಆಗೋಯ್ತು. ಅಲ್ಲಿಂದ ಇಲ್ಲಿಗೆ ಎಲ್ಲಿ ಇಟ್ಟಿದ್ದೀನಿ ಅಂತಲೇ ಸಿಗ್ತಾಯಿಲ್ಲ. ಅವಳು ನೋಡಿದರೆ ಸ್ಟಡಿ ಟೇಬಲ್ ಒಳಗಡೆ ಇಟ್ಬಿಟ್ಟಿದ್ಲು. ಸೊ ಇಷ್ಟು ಅವಳನ್ನು ಬಿಟ್ಟು ಬಂದಮೇಲೆ ಮಾರ್ನಿಂಗ್ ರೂಟೀನ್ ಈ ಥರ ಇರುತ್ತೆ. ಇನ್ನು ಅವಳನ್ನು ಬಿಟ್ಟು ಬಂದಮೇಲೆ ನಾನು ಸ್ವಲ್ಪ ತಿಂಡಿ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸಾಗಿ ಕೂತ್ಕೊಂಡು ಇನ್ನೊಂದು ಸಲ ಟೀ ಕುಡ್ಕೊಂಡು
ಈಗ ಅಡುಗೆ ಕೆಲಸಕ್ಕೆ ಬರ್ತೀನಿ. ಆ್ಯಕ್ಚುಲಿ ಅಡುಗೆ ಕೆಲಸ ಆಗಬೇಕಾದ್ರೂ ಅಷ್ಟೇ ನನಗೆ ಟಿ ವಿ ಅಥವಾ ಮೊಬೈಲ್ ಸೌಂಡ್ ಏನಾದ್ರು ಇರಲೇಬೇಕು, ಹಾಡು ಏನಾದರೂ ಇರಬೇಕು. ಈಗ ಗೊತ್ತಲ್ಲ ಆ್ಯಸ್ ಯೂಶ್ವಲ್ ಬಿಗ್ ಬಾಸ್ ಅಪ್ಡೇಟ್ಗಳು. ಸೊ ಬಿಗ್ ಬಾಸ್ ನೋಡ್ಕೊಳ್ತಾನೆ ಅಡುಗೆ ಕೆಲಸ ಶುರು ಮಾಡ್ಕೊಳ್ತೀನಿ. ಇವತ್ತು ಬರ್ತಾನೆ ಚಿಕನ್ ತಂದುಬಿಟ್ಟಿದ್ದೆ. ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಏನು ಪ್ರಿಪೇರ್ ಮಾಡಬೇಕು ಅಂತ ಹಿಂದಿನ ದಿನವೇ ಆಲೋಚನೆ ಮಾಡಿಬಿಡ್ತೀನಿ. ಸೊ ಗಡಿಬಿಡಿ ಆಗೋಲ್ಲ. ಸೊ ಹಾಗಾಗಿ ಫಸ್ಟೆಲ್ಲ ಸಂಜೆ ತನಕನೂ ಅಡುಗೆ ಮಾಡೋದು, ಏನು ಮಾಡೋದು, ಎಂತ ಮಾಡೋದು ಇದರಲ್ಲೇ ಆಗೋಗ್ತಿತ್ತು. ಈಗೇನಿಲ್ಲ, 1 o'clock ಮುಗಿಸ್ಕೊಬಿಡ್ತೀನಿ. ಸಂಜೆ ತನಕ ರೆಸ್ಟಲ್ಲಿರ್ತೀನಿ. ಸಂಜೆ 5 o'clock ಅವಳಿಗೆ ಸ್ಟಡಿಗೆ ಕೂತ್ಕೊಂಡ್ರೆ ಸೊ 6:30 7 o'clock ತನಕ ಸ್ಟಡಿ ಮಾಡಿಸ್ತೀನಿ. ಸೊ ಬೇಗ ಮಲಗ್ತೀನಿ. ಸೊ ಈ ಥರ ರೊಟೀನ್ ಆಗೋಗಿದೆ. ಯಾಕಂದರೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳಿ. ಇಲ್ಲಾಂದರೆ ದಿನ ಇಡೀ ಅಡುಗೆ ಮನೇಲಿ ಅಡುಗೆ ಮಾಡು, ಅದನ್ನು ತೊಳಿ, ಇದನ್ನು ಮಾಡು, ಅದನ್ನೇ ಆಗೋಗಿದೆ. ಸೊ ಹಾಗಾಗಿ ಸ್ವಲ್ಪ ಈ ಥರ ರೊಟೀನ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಹೇಗೆ ಅನಿಸುತ್ತೆ ನೋಡೋಣ ಅಂಥೇಳಿ. ನನಗಂತೂ ಖುಷಿ ಅನಿಸುತ್ತೆ. ಸಂಜೆ 7:30 8 o'clock ಮಲ್ಕೊಬಿಡ್ತೀನಿ ನಾನು. ಇದೇ ಒಂಥರ ಖುಷಿ ಅನಿಸುತ್ತೆ. ಮಾರ್ನಿಂಗ್ 6:30 ಹೇಳ್ತೀನಿ. ಸೊ ಕೆಲವೊಬ್ರು ಹೇಳ್ತಾರೆ ಮಗುನ ಕಳಿಸ್ಬೇಕು 5:30 ನಾನೊಂದು ಸಲ ಬೆಳಿಗ್ಗೆ, ನಾನು ರಾತ್ರಿ ಎಷ್ಟೋ ತನಕ ಬೇಕಾದ್ರೆ ಎಚ್ಚರಿರ್ತೀನಿ. ಬೆಳಿಗ್ಗೆ ನನಗೆ ಬೇಗ ಹೇಳೋದಂದರೆ ಆಗಲ್ಲ, ಇವತ್ತಿಗೂ ಆಗಲ್ಲ ನನಗೆ. ಹಾಗಾಗಿ 6:30 7 o'clock ನಾನು ದೋಸೆ ಏನಾದ್ರು ಇಡ್ಲಿಗೆ ಏನಾದ್ರು ಮಾಡಬೇಕಂದ್ರೆ ನಿಜ ಹೇಳ್ತೀನಿ 8 o'clock ಹೇಳೋದು. 8 o'clock ಎದ್ದು ರಪ ಮಾಡಿಬಿಟ್ಟು ಸೊ ಕಳಿಸ್ಬಿಡ್ತೀನಿ ನಾನು. ಕ್ಲೀನಿಂಗ್ ಕೆಲಸ ಏನೂ ಮಾಡ್ಕೊಳ್ಳಲ್ಲ, ಎಲ್ಲ ಅಲ್ಲಲ್ಲೇ ಬಿಟ್ಕೊಂಡು ಫಸ್ಟು ಟಿಫನ್ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಬಿಟ್ಟು ಆ ಥರ ಮಾಡ್ತೀನಿ. ನಂಗೆ ಬೆಳಿಗ್ಗೆ ಯಾಕೋ ಹೇಳೋಕ್ಕೆ ಆಗಲ್ಲ, ಅದು ಈ ಚಳಿಗಂತೂ ಹೇಳೋಕ್ಕೆ ಆಗಲ್ಲ. ಇವತ್ತು ಚಿಕನ್ ರೆಸಿಪಿಗೆ ಪುದೀನ ಚಿಕನ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಪ್ಯಾನಿಗೆ ಸೋಂಪು, ಚಕ್ಕೆ, ಲವಂಗ, ಹಾಗೆ ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಕೋಬೇಕಾದ್ರೆ ಇದರೊಟ್ಟಿಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು, ಹಾಗೆ ಒಂದು ಈರುಳ್ಳಿನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಾಗುತ್ತೆ. ತುಂಬ ತಿಕ್ಕ ಗ್ರೇವಿ ಬರೋಲ್ಲ ಇದು. ಒಂಥರ ನೀವು ಡ್ರೈ ಬೇಕಾದರೂ ಮಾಡ್ಬೋದು. ನಾನಿನ್ನು ಸ್ವಲ್ಪ ಗ್ರೇವಿ ಥರ ಮಾಡಿದ್ದೀನಿ. ಸೊ ಇದು ಕೊತ್ತಂಬರಿ ಸೊಪ್ಪು ನೋಡ್ತಾ ಇರ್ಬೋದು, ತುಂಬ ಹಾಳಾಗಿದೆ. ಸೊ ಅದರಲ್ಲೇ ಹೆಕ್ಕಿ ಮಾಡ್ತಾಯಿದ್ದೀನಿ. ಉಳಿದಿದ್ದೆಲ್ಲ ಕೆಳಗಡೆ ದನ ಇದೆ, ಅದಕ್ಕಾದರೂ ಕೊಡೋಣ ಅಂತೇಳಿ. ಬೇಗ ಹಾಳಾಗ್ಬಿಡ್ತು. ನೀರಿನ ಅಂಶ ಇತ್ತು ಅಂದರೆ ಈ ಥರ ಹಾಳಾಗ್ಬಿಡುತ್ತೆ. ಸೊ ಈ ನನಗೆ ಫ್ರಿಜ್ಜಲ್ಲಿ ಎಷ್ಟು ಬಾಕ್ಸ್ ತರಿಸಿ ಮೇಲೆ ಹಾಕಿದ್ದೀನಿ ಅಂದರೆ ನನಗೆ ಯಾವುದೂ ಕಂಫರ್ಟಬಲೇ ಆಗ್ತಿಲ್ಲ. ಕೊನೆಗೂ ನನಗೆ ಈ ಥರ ಐಸ್ ಕ್ರೀಮ್ ಬಾಕ್ಸ್ಗಳೇ ನನಗೆ ಕಂಫರ್ಟಬಲ್ ಆಗ್ತಿರೋದು. ಯಾಕಂದರೆ ಯಾವ ಬಾಕ್ಸಲ್ಲಿ ಇಟ್ಟರು ನೀರು ಆಚೆ ಹೋಗುತ್ತೆ. ಸ್ವಲ್ಪ ಐಸ್ ಕ್ರೀಮ್ ಬಾಕ್ಸಲ್ಲಿ ಎಲ್ಲ ಇಟ್ಟರೆ ನೀರು ಹೋಗೋಲ್ಲ. ಈ ಥರದ್ದು ಬಾಕ್ಸು, ಆಮೇಲೆ ನಾನು ಈ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡ್ತಾ ಇರ್ತೀನಿ, ಅಥವಾ ಅವರು ಮಾಡಿದ್ದನ್ನೆಲ್ಲ ನೋಡಿಬಿಟ್ಟು ತರಿಸಿ ಎಲ್ಲ ಮೇಲಕ್ಕೆ ಹಾಕ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನನಗೆ ಐಸ್ ಕ್ರೀಮ್ ಡಬ್ಬನೇ ಬೆಟರು. ನೋಡಿ, ಅದು ಲಾಸ್ಟ್ ವೀಕ್ ಏನೋ ತರಿಸಿದ್ದು ನಾನು, ಸ್ಯಾಟರ್ಡೇನೇನೋ ತರಿಸಿದ್ದು. 3 days ಹಾಳಾಗ್ಬಿಟ್ಟಿದೆ ಸೊಪ್ಪು. ಸೊ ಈ ಥರ ಆಗ್ಬಿಡುತ್ತೆ. ಸೊ ಅಷ್ಟನ್ನು ಹಾಕ್ಕೊಂಡು ಈಗ ಹೇಳಿದ್ನಲ್ಲ, ಇನ್ನೊಮ್ಮೆ ಹೇಳ್ತೀನಿ ಬೇಕಾದರೆ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಇದಕ್ಕೆ ಮೇಯ್ನಾಗಿ ಬಡೆ ಸೊಪ್ಪು ಅಂದರೆ ಸೋಂಪು ಅಂತಿರಲ್ಲ ಅದು, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಲಿಕ್ಕೆ ಹೋಗ್ಬಿಡಿ, ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅದನ್ನು ಹಾಕ್ಕೊಂಡು ತಿಕ್ಕಾಗಿ ಗ್ರೇವಿ ಮಾಡ್ಕೊಳ್ಳಿ. ಬೇಕಿದ್ದರೆ ನಿಮಗೆ ಮೊಸರು ಹಾಕ್ಕೊಳ್ಳಿ. ಕಾಯಂತೂ ಯಾವುದೇ ಕಾರಣಕ್ಕೂ ಸೇರಿಸ್ಕೋಬೇಡಿ. ಈಗ ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ ಈಸಿ ವೇಲಿ ಕುಕ್ಕಿಂಗ್ ಶುರು ಮಾಡ್ಕೊಂಡಿದ್ದೀನಿ ಈಗ ಅಂತ ಹೇಳಿ. ಜಾಸ್ತಿ ನನಗೆ ಸ್ಟ್ರಗಲ್ ಆಗುವಷ್ಟು ನಾನು ಅಡುಗೆ ಮಾಡ್ತಾಯಿಲ್ಲ ಈಗ. ಫಸ್ಟಾದರೆ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ರೊಟ್ಟಿ, ಚಪಾತಿ 3 ಥರ, ಒಂಥರ ಪಲ್ಯ, ಒಂದು ವೆಜ್ಜು, ನಾನ್ ವೆಜ್ಜು ಎಲ್ಲ ಮಾಡ್ತಾಯಿದ್ದೆ. ಈಗ ಯಾಕೋ ಆಗ್ತಾಯಿಲ್ಲ, ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡು ಈ ಥರ. ಸೊ ಹಾಗಾಗಿ ಲೈಟ್ ವೆಯ್ಟ್ ಫುಡ್ಗಳೇ ಮಾಡ್ತಾಯಿದ್ದೀನಿ. ಈರುಳ್ಳಿನ ಬಾಡಿಸ್ಕೊಂಡೆ, ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ಟೊಮೊಟೊ ಹಾಕ್ಕೊಂಡು ಬಾಡಿಸ್ಕೊಳ್ತೀನಿ. ಟೊಮೊಟೊ ಹಾಕ್ಕೊಂಡು ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ನಾನು ಮಾಡ್ಕೊಂಡಿರುವ ಮಸಾಲೆ, ಏನು ಮಸಾಲೆ ಮಾಡಿದ್ವಲ್ಲ ಆ ಮಸಾಲೆ ಹಾಕ್ಕೊಂಡು ಬಾಡಿಸ್ಕೊಂಡು ಅದಕ್ಕೆ ಚಿಕನ್ ಹಾಕಿ ಉಪ್ಪು, ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಸೊ ಎಲ್ಲದನ್ನು ಹಾಕಿ ಎಲ್ಲದನ್ನು ಕರೆಕ್ಟ್ ಹದ ನೋಡಿ 2 ವಿಸಲ್ ಬಡಿಸಿಬಿಟ್ರೆ ನಿಮಗೆ ಪುದೀನ ಚಿಕನು ತುಂಬ ಈಸಿಯಾಗಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಮಸಾಲೆ ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿನ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಹಾಕ್ಕೊಳ್ಳಿ, ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಕೆಲವೊಬ್ಬರು ತಿಕ್ಕಾಗಿ ಬರಬೇಕು ಮತ್ತು ನೀರು ಹಾಕ್ಬಿಟ್ರೆ ಇದಾಗುತ್ತೆ ಅಂತ ಹೇಳಿ ಕೆಲವೊಬ್ಬರು ನೀರು ಹಾಕ್ಲಿಕ್ಕೆ ಹೋಗಲ್ಲ. ಸೊ ಇದಕ್ಕೆ ಅರಿಶಿನ ಪುಡಿ ಮತ್ತು ಈಗ ಉಪ್ಪು ಹಾಗೆ ಧನಿಯಾ ಪುಡಿ 3 ಹೇಳಿದ್ನಲ್ಲ ಅದನ್ನು ಹಾಕ್ಕೊಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ.
ಚಿಕನ್ ಆಯಿತು. ಈಗ ಕಿಚನ್ ಒಂದ್ಸಲ ಕ್ಲೀನ್ ಮಾಡಿಕೊಂಡು, ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಸಿಂಕಲ್ಲಿ ಏನಾದರೂ ಪಾತ್ರೆ ಇತ್ತು ಅಂದರೆ ಅಲ್ಲಿಂದ ತೊಳೆದು ಬಿಡ್ತೀನಿ. ಒಂದು ರೌಂಡ್ ಆಲ್ರೆಡಿ ಮೆಷನಿಗೆ ಹಾಕಿಬಿಟ್ಟಿದ್ದೀನಿ. ಸೊ ಇಷ್ಟನ್ನು ಕ್ಲೀನ್ ಮಾಡಿಕೊಂಡು ರೆಡಿ ಆಗುತ್ತೆ ಚಿಕನ್ನು. ನೋಡ್ತಾ ಇರ್ಬೋದು, ಇಷ್ಟೊತ್ತಿಗೆ ನನ್ನ ಟೈಮಿಂಗ್ಸ್ ಬಂದು 2:00 ಆಗಿರುತ್ತೆ. ಸೊ 5 ನಿಮಿಷದ ವೀಡಿಯೋ 2:00 ಆಗಿರುತ್ತೆ ನಂದು. ಸೊ ಚಿಕನ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಇದಕ್ಕೆ ಜೊತೆ ಮುದ್ದೆ ಅಥವಾ ಸಾಂಬಾರು, ಅನ್ನ ಯಾವುದಾದ್ರೂ ಓಕೆ. ಮುದ್ದೆ ಚೆನ್ನಾಗಾಗುತ್ತೆ, ಖಾರವಾಗಿ ಪೆಪ್ಪರ್ ಬಿದ್ದಿರೋದ್ರಿಂದ ತುಂಬ ಚೆನ್ನಾಗುತ್ತೆ. ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ. ಥ್ಯಾಂಕ್ ಯು.